ಬರೀ 3,95,000 ರೂಪಾಯಿ ಕೊಟ್ಬಿಡಾರ. ತುಂಬಾ ಚೆನ್ನಾಗಿದೆ. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡಾರ. 3.5 ಲಕ್ಷಕ್ಕೆ ಬರ್ತಾ ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದೀರಾ? ಅವಾಗ್ಲೇ ಎಲೆಂಟ್ರಾ ಕೊಟ್ಟೆ, ಇವಾಗ ಜೆಟ್ಟನು ಕೊಟ್ಬಿಡಾರ 2 ಲೀಟರ್ ಇಂಜಿನ್. ಅದುವೇ 2,95,000 ರೂಪಾಯಿ ಗಾಡಿ ಕೊಡೋಣ. 2.95 ಬರೀ ಪಿನ್ ಟು ಪಿನ್ ಇದೆ. ಬರೀ 4,25,000 ಕೊಡೋಣ. 4.25 ಬರೀ 4,25,000 2016 ಮಾಡಲ್. ಅದು ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ. ಈ ಟಾಪ್ ಎಂಡ್ 16 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಟಾಪ್ ಎಂಡ್ ಬರುತ್ತೆ ಗಾಡಿ. ಬರೀ 3,75,000 ರೂಪಾಯಿ ಕೊಟ್ಬಿಡೋದು. ಗಾಡಿ ಬಂದು ಎಲ್ಲ ಅಪ್ ಟು ಡೇಟ್ ಚೆಕ್ ಮಾಡ್ಕೊಳ್ರಿ ಬೇಕಾದ್ರೆ ಬಂದು. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡೋದು. ಡೀಸೆಲ್ ಅಲ್ಲಿ ಕ್ರೆಟಾ ನೋಡ್ತಾ ಇರೋರು, ಇದು ಬಂದು ಕಸ್ಟಮರ್ ಗಾಡಿ. ಎಲೆಂಟ್ರಾ ಇವತ್ತು ವರ್ಣನು ಕೊಡಲ್ಲ, 13 ಮಾಡಲ್ಲ. ಆ ಪ್ರೈಸ್ ಅಲ್ಲಿ ಎಲೆಂಟ್ರಾ ಕೊಡ್ತಾ ಇದೀನಿ. ಗಾಡಿ ಎಲ್ಲ ಅಪ್ ಟು ಡೇಟ್ ಇರೋಂತ ರನ್ನಿಂಗ್ ಇರೋಂತ ಗಾಡಿ. ಬರೀ 2.5 ಲಕ್ಷ ಗಾಡಿ ಕೊಡೋದು. ನಮ್ ಪ್ರೈಸಿಂಗ್ 4 ಕಡೆ ಕಂಪೇರ್ ಮಾಡ್ಕೊಳ್ರಿ. ಚಾನ್ಸ್ ಪ್ರೈಸ್ ಅನ್ಕೊಳ್ರಿ. ಇದೆಲ್ಲ ಗಾಡಿನ ಮಾರ್ಕೆಟ್ ಅಲ್ಲೆಲ್ಲ 5.5 5.25 ಹಾಕವ್ರೆ 2020 ಮಾಡಲ್ ಗಾಡಿನ. ಬರೀ 4.5 ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಇದೀನಿ. 2020 ಮಾಡಲ್ ಗಾಡಿನ ಬರೀ 4.5 ಲಕ್ಷ ಕೊಡೋದು. 4.5 ಲಕ್ಷಕ್ಕೆ 2.5 ಲಕ್ಷ 2014 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಬಂದು 2016 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಇದು ಬರೀ 2,85,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿ. ಗಾಡಿ ಬಂದು ಪ್ರೈಸ್ ಬರೀ 2,85,000 ರೂಪಾಯಿ ಫೈನಲ್ ಮಾಡ. 3,85,000 ರೂಪಾಯಿ ಕೊಟ್ಬಿಡ. ಬರೀ ಇದನ್ನ 5,75,000 ರೂಪಾಯಿಗೆ ಮಾಡ್ಕೊಡ್ತೀನಿ. ಎಷ್ಟಿದೆ ಹೊಸ ಸ್ಟಾಕ್ಸ್? ಇದೇ ಒಂದು 40 to 50 ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಮಗನೇ. ಶೋರ್. ಓಕೆ, ಐಡೆಂಟಿ ಕಾರ್ಸ್ ಬಂದಿದ್ದೀನಿ. ಸೊ ಮತ್ತೊಂದ್ಸಲ ನಿಮ್ಗೋಸ್ಕರ ಕ್ವಾಲಿಟಿ ಕಾರ್ಸ್ ಯಾರಾದ್ರೂ ಹುಡುಕ್ತಾ ಇದ್ರೆ, ಒಳ್ಳೆ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಇದು ಒಳ್ಳೆ ವಿಡಿಯೋ ಆಗಿರುತ್ತೆ. ಅದು ಕೂಡ ಮಂಡ್ಯದ ಗೌಡ್ರು ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಗ್ಯಾರಂಟಿ. ಅಡ್ರೆಸ್ ಹೇಳ್ಬಿಡಿ ಸರ್. ಬನ್ನೇರ್ಘಟ್ಟ ಮೇನ್ ರೋಡ್, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯ ನಗರದಲ್ಲಿ ಬರುತ್ತೆ. ಇದು ಗೂಗಲ್ ಹೋಗಿ ಐಡೆಂಟಿ ಕಾರ್ಸ್ ಅಂತ ಸರ್ಚ್ ಮಾಡಿ ಸಾಕು, ಲೊಕೇಶನ್ ಸಿಗುತ್ತೆ. ಅಷ್ಟು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ. ಕ್ಯಾಟ್ಲಾಗ್ ಲಿಂಕ್, ಲೊಕೇಶನ್ ಎರಡು ಸಿಗುತ್ತೆ. ಕ್ಯಾಟ್ಲಾಗ್ ಕೂಡ ಅವ್ರಿಗೆ ಬರುತ್ತೆ. ಕ್ಯಾಟ್ಲಾಗ್ ಆಟೋಮೆಟಿಕ್ ಬಂದ್ಬಿಡುತ್ತೆ, ಅದ್ರ ಜೊತೆಗೆ ಲೊಕೇಶನ್ ಬರುತ್ತೆ. ಕ್ಯಾಟ್ಲಾಗ್ ಇಲ್ಲಿ ಇರೋ ಪ್ರೈಸಸ್ ಪ್ರತಿ ಒಂದು ನೆಗೋಷಿಯಬಲ್. ವಿಡಿಯೋದಲ್ಲಿ ಬರೋದು ಆಫರ್ ಪ್ರೈಸಸ್ ಎರಡು ಮ್ಯಾಚ್ ಮಾಡ್ಕೊಳ್ಳಿ ಯಾವಾಗ್ಲೂ. ಅಲ್ಲಿ ಮ್ಯಾಚ್ ಆಗುತ್ತೆ. ಅದ್ರಲ್ಲಿ ಬರೋದು ನಾರ್ಮಲ್ ಪ್ರೈಸಸ್, ಇದು ಡಿಸ್ಕೌಂಟ್ ಪ್ರೈಸಸ್. ನೀವು ಎರಡು ಮ್ಯಾಚ್ ಮಾಡ್ಕೊಳ್ಳಿ. ಯಾವ ಮನೆಯಿಂದ ಲೋನ್ ಆಗುತ್ತೆ? ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ಬಟ್ ಸ್ಯಾಲರಿ ಇದ್ದು ಮಿನಿಮಮ್ 30,000 ಇದ್ದು, ಯಾವ್ದೇ ತರ ಕಮಿಟ್ಮೆಂಟ್ ಇಲ್ಲ. ಅಂದ್ರೆ ಕಾರ್ ಲೋನ್ ಬೇಕು ಅಂತ ಅಂದ್ರೆ 2014 ಎಬೋ 14 ಎಬೋ ಇರೋ ಗಾಡಿಗಳಿಗೆ ಲೋನ್ ಆಗುತ್ತೆ. ಬಿಸ್ನೆಸ್ ಈ ತರ ಎಲ್ಲ ಇತ್ತು ಅಂದ್ರೆ ಅಪ್ ಟು 70 to 80% ಆಗುತ್ತೆ. ಸ್ಯಾಲರಿ ಇದ್ರೆ 100% ಆಗುತ್ತೆ. ಕಮಿಟ್ಮೆಂಟ್ ಏನಿರಬಾರ್ದು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಓಕೆ, ಸರಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೆಹಿಕಲ್ ಹೋಂಡಾ ಸಿಟಿ 2017 ಮಾಡಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ SV ವೇರಿಯಂಟ್. ಗಾಡಿ ಬಂದು 70,000 ಗಾಡಿ ಓಡಿದೆ. ಎಕ್ಸಲೆಂಟ್ ಇದೆ. ಇನ್ನು ಪಾಲಿಶ್ ಹಾಕಿಲ್ಲ, ಹೊಸ ಗಾಡಿ ಈಗಲೇ ಬಂದಿರೋದು. ಬರೀ ಇದನ್ನ 5,75,000 ರೂಪಾಯಿಗೆ ಮಾಡ್ಕೊಡ್ತೀನಿ. 17 ಮಾಡಲ್ ಗಾಡಿ. ಮಾರ್ಕೆಟ್ ಚೆಕ್ ಮಾಡಿ 6.5 7 ಲಕ್ಷ ಹಾಕಿದ್ದಾರೆ. ಬರೀ 5,75,000 ರೂಪಾಯಿಗೆ 17 ಮಾಡಲ್ ಹೋಂಡಾ ಸಿಟಿ ಕೊಡ್ತಾ ಇದೀವಿ. ಅದು ಕೂಡ ಲಕ್ಸರಿ ಸೆಡನ್. ಹೌದು. ಓಕೆ, ನೆಕ್ಸ್ಟ್ ಬೇಡವಾ? ಕಮ್ಮಿ ಬೇಕಾ? ಕಮ್ಮಿಲೂ ಕೊಡೋಣ ಬನ್ನಿ. 2012 ಮಾಡಲ್ ಸಿಂಗಲ್ ಓನರ್ ವಿ ಟಾಪ್ ಎಂಡ್ ವೇರಿಯಂಟ್. 3,85,000 ರೂಪಾಯಿ ಕೊಟ್ಬಿಡ. 385ಕ್ಕೆ. ಓಕೆ, ಸೊ ನಿಮ್ಗೆ ಯಾವ ಮಾಡೆಲ್ ಬೇಕು? ಲೋ ಬಜೆಟ್ ಅಲ್ಲಿ ಬೇಕಾ? ಲೋ ಮಾಡೆಲ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ. ಇಲ್ಲ ಒಳ್ಳೆ ಮಾಡೆಲ್ ಬೇಕು, ಒಳ್ಳೆ ಪ್ರೈಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಒಂದ್ ವೇಳೆ ಹೋಂಡಾ ಸಿಟಿ ಬೇಡ ಅಂದ್ರೆ ಜಾಜ್ ಕಮ್ಮಿ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ 2012 ಮಾಡಲ್ ಜಾಜ್ ವಿ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಬಂದು ಪ್ರೈಸ್ ಬರೀ 2,85,000 ರೂಪಾಯಿ ಫೈನಲ್ ಮಾಡೋಣ. 2,85,000ಗೆ ಹೋಂಡಾ ಜಾಜ್ 2012 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ. ಮಾಡಲ್ ಇದೆ, ಎಲ್ಲ ಇದೆ. ಒಳ್ಳೆ ಮೈಲೇಜ್ ಇದೆ, ಒಳ್ಳೆ ಕಂಫರ್ಟ್ ಇದೆ, ಎಲ್ಲ ಇದೆ. ಓಕೆ, ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಅಲ್ಲಿ ಇದು ಆಟೋಮೆಟಿಕ್ ಟೈಟಾನಿಯಂ 6 ಏರ್ ಬ್ಯಾಗ್ ಬರೋಂತ ಗಾಡಿ. 2015 ಮಾಡಲ್ ಸೆಕೆಂಡ್ ಓನರ್, ಟೈಟಾನಿಯಂ, ಪೆಟ್ರೋಲ್ ಆಟೋಮೆಟಿಕ್. ಈ ಗಾಡಿ ಬಂದು ಬರೀ 4.5 ಲಕ್ಷ ಕೊಡ. 4.5 ಲಕ್ಷಕ್ಕೆ 2015 ಆಟೋಮೆಟಿಕ್ ಟೈಟಾನಿಯಂ ಬರೀ 4.5 ಲಕ್ಷ ಗಾಡಿ ಕೊಡೋಣ. ಓಕೆ, 4,50,000ಕ್ಕೆ. ಓಕೆ, ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೆಕ್ಸ್ಟ್ ಲೋನ್ ಆಗುತ್ತೆ. ಓಕೆ, KV100 ಮಿನಿಮಮ್ ಇವ್ರು ಹೇಳ್ತಾರೆ 6 ಸೀಟರ್ 5 ಸೀಟರ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. SCV ಸೆಗ್ಮೆಂಟ್ ಬರುತ್ತೆ. 2020 ಮಾಡಲ್ ಗಾಡಿ. 2020 ಮಾಡಲ್ ಗಾಡಿ. ಸಿಂಗಲ್ ಓನರ್, 45,000 ಅಷ್ಟೇ ಓಡಿದೆ. ಅದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ ಗಾಡಿ. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ಕರ್ಕ ಬಂದ್ ಚೆಕ್ ಮಾಡ್ಕೊಳ್ಳಿ ಗಾಡಿನ. ಮಾರ್ಕೆಟ್ ಅಲ್ಲೆಲ್ಲ 5.5 5.25 ಹಾಕವ್ರೆ 2020 ಮಾಡಲ್ ಗಾಡಿನ. ಬರೀ 4.5 ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಇದೀನಿ. 2020 ಮಾಡಲ್ ಗಾಡಿನ 4.5 ಲಕ್ಷಕ್ಕೆ. ಬರೀ 4.5 ಲಕ್ಷಕ್ಕೆ 20 ಮಾಡಲ್ ಕೊಡ್ತಾ ಇದೀನಿ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 2020 ಮಾಡಲ್ ಸಿಂಗಲ್ ಓನರ್, 44,000 ಹೊಡೈತೆ. ಓಕೆ,
ನೆಕ್ಸ್ಟ್ ಶೋರೂಮ್ ಹಿಸ್ಟ್ರಿ. ಬನ್ನಿ ಲೋ ಬಜೆಟ್ ಅಲ್ಲೇ ಕೊಟ್ಬಿಡ ನಾವು. ಕ್ವಿಡ್ ಹಾ 20+ ಮೈಲೇಜ್ ಬೇಕು ಅಂದ್ರೆ ಇದು ಇವಾಗ ಬಂದಿರೋದು ಆಕ್ಚುಲಿ ಇನ್ನು ರೀಫಾಬ್ ಏನೂ ಆಗಿಲ್ಲ, ಕಂಪ್ಲೀಟ್ ರೀಫಾಬ್ ಮಾಡ್ಕೊಡ್ತೀನಿ. ಗಾಡಿ ಬಂದು 2016 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಬರೀ 2,85,000 ಹೇಳ್ತಿದ್ದೀನಿ, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ವ್ಯಾಪಾರ ಅಂದ್ರೆ ಅದೇ ಅಲ್ವಾ ಸರ್, ಬನ್ನಿ ಮಾಡೋಣ. ಮಾತಾಡ್ಲೇಬೇಕು. ನೆಕ್ಸ್ಟ್ ಸ್ಯಾಂಟ್ರಾದಲ್ಲಿ 6-7 ಮಾಡಲು ನಾರ್ಮಲ್ ಆಗಿ ನೋಡ್ತೀರಾ. ಇದು 2014 ಡಿಸೆಂಬರ್ ವೆಹಿಕಲ್, ಆಲ್ಮೋಸ್ಟ್ 15 ಲೆಕ್ಕ ಬರುತ್ತೆ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಇದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ತಕ್ಕೊಡ್ತೀನಿ ನಾನೇನೆ. ಬರೀ 2.5 ಲಕ್ಷ ಗಾಡಿ ಕೊಟ್ಬಿಡ. 2.5 ಲಕ್ಷಕ್ಕೆ ಬರೀ 2.5 ಲಕ್ಷ 2014 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಓಕೆ, ಅದು ಕೂಡ ಮಾಡೆಲ್ ವೆಹಿಕಲ್ ಅಲ್ಲಿ ಕೊಡ್ತಾ ಇದೀನಿ. ನೆಕ್ಸ್ಟ್ i20 2010 ಮಾಡಲ್ ಗಾಡಿ, 2,85,000ಕ್ಕೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಸಮೇತ, FC ಇನ್ಶೂರೆನ್ಸ್, ನೇಮ್ ಟ್ರಾನ್ಸ್ಫರ್ ಎಲ್ಲ ಇರೋಂತ ಗಾಡಿ i20 ಕೂಡ. i20 2,85,000ಕ್ಕೆ ಅದುವೆ 2,85,000. ಓಕೆ, ನೆಕ್ಸ್ಟ್ ನಿಸಾನ್ ಮೈಕ್ರಾ 2011 ಮಾಡಲ್ ಡೀಸೆಲ್ XV ವೇರಿಯಂಟ್, ಬರೀ 1,95,000 ರೂಪಾಯಿಗೆ ಈ ಗಾಡಿ ಕೊಟ್ಬಿಡ. 1,95,000ಕ್ಕೆ 1,95,000 ರೂಪಾಯಿಗೆ ಬರೀ ಡೀಸೆಲ್ ಗಾಡಿ ಕೊಟ್ಬಿಡ. ಓಕೆ, ನೆಕ್ಸ್ಟ್ 2020 ಮಾಡಲ್ KE 100 ಪೆಟ್ರೋಲ್ ನೋಡಿದ್ರಿ, 4.5 ಲಕ್ಷ. ಯಾರಿಗೆ ಬಜೆಟ್ ಪ್ರಾಬ್ಲಮ್ ಇದೆ ಅದೇ ಗಾಡಿ 2016 ಮಾಡಲ್ K8 ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಬರೀ 2,95,000 ರೂಪಾಯಿ ಕೊಡೋಣ. ಬರೀ 2,95,000 ರೂಪಾಯಿಗೆ 16 ಮಾಡಲ್ ಪೆಟ್ರೋಲ್ ಟಾಪ್ ಎಂಡ್, ABS ಏರ್ ಬ್ಯಾಗ್ ಬರೋಂತ ಗಾಡಿ. ಲೋನ್ ಸಹ ಮಾಡೋಣ, ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಮಾಡೋಣ. ಓಕೆ, ಅಂದ್ರೆ ಮಾಡೆಲ್ ವೆಹಿಕಲ್ ಸಿಗುತ್ತೆ. ನಮ್ ಪ್ರೈಸಿಂಗ್ 4 ಕಡೆ ಕಂಪೇರ್ ಮಾಡ್ಕೊಳ್ರಿ, ಚಾನ್ಸ್ ಪ್ರೈಸ್ ಅನ್ಕೊಳ್ರಿ ಇದೆಲ್ಲಾನು. ವ್ಯಾಗನರ್ 2014 ಸಿಂಗ್ರೆ, ಇದು ಲಿಮಿಟೆಡ್ ವೇರಿಯಂಟ್ ಗಾಡಿ. ನಾರ್ಮಲ್ 14 ಮಾಡಲ್ ಗಾಡಿನೇ 2.3 ಲಕ್ಷಕ್ಕೆ ಮಾರ್ತಾ ಇದಾರೆ. ಇದು ಸಿಂಗ್ರೆ, ನಿಮ್ಗೆ ನಾರ್ಮಲ್ ಪ್ರೊಜೆಕ್ಟರ್ ಲೈಟ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಬರೋಂತ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ. ಈ ಗಾಡಿನೇ ಬರೀ 2,95,000 ರೂಪಾಯಿ ಫೈನಲ್ ಮಾಡೋದು. ಬರೀ 2,95,000 ರೂಪಾಯಿಗೆ 2014 ವ್ಯಾಗನರ್, ಅದ್ರಲ್ಲೂ ಸಿಂಗ್ರೆ ಕೊಡ್ತಾ ಇದ್ದೀನಿ. ಸಿಂಗ್ರೆ ಲಿಮಿಟೆಡ್ ಎಡಿಷನ್. ಓಕೆ, ನೆಕ್ಸ್ಟ್ ಹೋಂಡಾ ಜಾಜ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 18-20 ಮೈಲೇಜ್ ಬರುತ್ತೆ. ಹೋಂಡಾ ಇಂಜಿನ್ ನಂಬರ್ 1 ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್. ಗಾಡಿನ ಬರೀ 3,95,000 ರೂಪಾಯಿ ಕೊಟ್ಬಿಡೋಣ. 395 ಬರೀ 3,95,000ಗೆ ಹೋಲ್ಸೇಲ್ ಪ್ರೈಸ್, ಡೀಲರ್ ಪ್ರೈಸ್ ಅನ್ಕೊಳ್ಳಿ ಈ ಸರಿ ಗಾಡಿಗಳೆಲ್ಲ. ನೆಕ್ಸ್ಟ್ ವರ್ನಾ ಹೊಸ 5 ವರ್ಷ FC ಮಾಡಿಸಿದೀನಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ 1 ವರ್ಷ. 2010 ಮಾಡಲ್ SX ಟಾಪ್ ಎಂಡ್ ವೇರಿಯಂಟ್ ಗಾಡಿ. ಗಾಡಿ ಎಲ್ಲ ಅಪ್ ಟು ಡೇಟ್ ಇರೋಂತ ರನ್ನಿಂಗ್ ಇರೋಂತ ಗಾಡಿ, ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ. 2.5 ಲಕ್ಷಕ್ಕೆ ಡಾಕ್ಯುಮೆಂಟ್ ಸಮೇತ ಇರೋದು. ಆಮೇಲೆ 1.25 ಸಿಗುತ್ತೆ, 1.25 ಸಿಗುತ್ತೆ ಅಂತ ಕಮೆಂಟ್ ಹಾಕ್ಬೇಡಿ. ಎಲ್ಲ ಅವರೇಜ್ ರೆಡಿ ಮಾಡ್ಕೊಳ್ಳೋಂಥದ್ದು ಗಾಡಿ ಇದ್ರೆ ಹೇಳಿ, ನಾನು ಕೊಡಿಸ್ತೀನಿ. ಬಟ್ ಗಾಡಿ ಬಂದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಒರಿಜಿನಲ್ ಪೀಸ್ ಅಲ್ಲಿ ಇದೆ. ತಗೊಂಡಾದ್ಮೇಲೆ ನೆಮ್ಮದಿ ಆಗಿರ್ಬೋದು. ಇಂಟೀರಿಯರ್ ಜೊತೆ ಗಾಡಿನೂ ಹಂಗೆ ಇದೆ, ಒರಿಜಿನಲ್ ಪೇಂಟ್ ಅದು. ಗಾಡಿನೂ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಮಧ್ಯದಲ್ಲಿ ನಿಂತೋಯ್ತು, ಅಯ್ಯೋ ಈ ಸೆಕೆಂಡ್ ಹ್ಯಾಂಡ್ ಆಗ್ತಾ ಅಂತಂದ್ರೆ ತಗೋಬೇಕಾದ್ರೆ ಕ್ವಾಲಿಟಿ ತಗೊಳ್ರಿ, ಏನು ಆಗಲ್ಲ. ನೀವು ದುಡ್ಡು ಉಳ್ಸಕ್ಕೆ ಕಮ್ಮಿ ತಗೋಬಿಟ್ಟು ಕೆಟ್ಟೋಯ್ತು ಅಂದ್ರೆ ನಾನು ಏನ್ ಹೇಳೋದು, ಅದನ್ನ ನಾನು ಹೇಳೋದು. ಇದ್ದಂಗೆ ಹೇಳೋರು ಮಂಡ್ಯದವರು ಅಂತಾರಲ್ಲ, ನಾವ್ ಹೇಳೋದು ಹಂಗೆ. ಓಕೆ, ನೆಕ್ಸ್ಟ್ ಡೀಸೆಲ್ ಗಾಡಿ, ಅದು 1.8 cc ಇಂಜಿನ್, 2013 ಮಾಡಲ್ ಡೀಸೆಲ್ ಗಾಡಿ. ಎಲೆಂಟ್ರಾ ಇವತ್ತು ವರ್ಣನೂ ಕೊಡಲ್ಲ, 13 ಮಾಡಲ್ಲ. ಆ ಪ್ರೈಸ್ ಅಲ್ಲಿ ಎಲೆಂಟ್ರಾ ಕೊಡ್ತಾ ಇದ್ದೀನಿ, ಅದು ಡೀಸೆಲ್ 20 ಬರೋಂತ ಮೈಲೇಜ್, ಹೊಸ ಸರ್ವಿಸ್ ಆಗಿದೆ, ಎಲ್ಲ ಆಗಿದೆ ಗಾಡಿಲಿ. ಬರೀ 3,85,000 ರೂಪಾಯಿ ಗಾಡಿ ಕೊಡೋದು. 385ಕ್ಕೆ ಬರೀ 3,85,000ಕ್ಕೆ ಡೀಸೆಲ್ 2013 ಎಲೆಂಟ್ರಾ ಕೊಡ್ತಾ ಇದೀನಿ. ಅದುವೆ ವರ್ಣಗಿಂತ ಲಕ್ಸರಿ, ವರ್ಣನೂ ಕೊಡಲ್ಲ ಇವತ್ತು. ಆ ಪ್ರೈಸ್ ಅಲ್ಲಿ ಎಲೆಂಟ್ರಾ ಕೊಡ್ತಾ ಇದೀನಿ. i10 ಹೊಸ FC ಇನ್ಶೂರೆನ್ಸ್ ಎಲ್ಲ ಇರೋಂತ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. 2.5 ಲಕ್ಷಕ್ಕೆ ಈ ಗಾಡಿನೂ ಕೊಟ್ಬಿಡ. 2.5 ಲಕ್ಷ. ಈ ಸರಿ ಮಿಡ್ಲು ರೇಂಜ್ ತುಂಬಾ ಇದಾವೆ, ಯಾರು ತಗೋತೀರೋ ಅವ್ರ ಅದೃಷ್ಟ. ನೆಕ್ಸ್ಟ್ ವರ್ನಾ 2012 ಮಾಡಲ್ ಪೆಟ್ರೋಲ್ ಗಾಡಿ, ಇದು 70,000 ಗಾಡಿ ಓಡಿದೆ. SX ಗಾಡಿ ಬಂದು, ಟೈರ್ ಬಂದು 80% ಟೈರ್ಸ್ ಇದೆ ಗಾಡಿಲಿ, ನೀವು ನೋಡಬಹುದು. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಇದೆ. ಬರೀ 3,25,000ಕ್ಕೆ ವರ್ನಾ ಫ್ಲೂಡಿ ಕೊಡ್ತಾ ಇದೀನಿ. 325ಕ್ಕೆ ಬರೀ 3,25,000ಕ್ಕೆ ವರ್ನಾ ಫ್ಲೂಡಿ ಕೊಡ್ತಾ ಇದೀನಿ. ಇದು ಬಂದು 2016 ಮಾಡಲ್. ಇಷ್ಟ ಗಂಟ ಪೆಟ್ರೋಲ್ ನೋಡಿದ್ರಿ, ಡೀಸೆಲ್ ಬೇಕಾ? ಡೀಸೆಲ್ ಐತೆ ನಮ್ಮ ಹತ್ರ. KE 100 20+ ಮೈಲೇಜ್ ಬರೋದು. ಅದ್ರಲ್ಲೂ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಬಂದು ಎಲ್ಲ ಅಪ್ ಟು ಡೇಟ್ ಚೆಕ್ ಮಾಡ್ಕೊಳ್ರಿ ಬೇಕಾದ್ರೆ ಬಂದು. ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ. 3.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ಆಮೇಲೆ ಮಾಡೆಲ್ ಅಲ್ಲಿ ಕೊಡ್ತಾ ಇದೀನಿ, 6 ಸೀಟರ್ ವೆಹಿಕಲ್ ಆ ಗಾಡಿ. ನೆಕ್ಸ್ಟ್ 13 ಮಾಡಲ್ i20 ಡೀಸೆಲ್ ಗಾಡಿ. ಇದು ಬಂದು 1.4 ಇಂಜಿನ್ ಬರುತ್ತೆ, ಲಿಮಿಟೆಡ್ ವೇರಿಯಂಟ್. ನಾರ್ಮಲ್ i20 ಅಲ್ಲ, 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ವರ್ನಾ ಇಂಜಿನ್ ಬರುತ್ತೆ ಇದ್ರಲ್ಲಿ. ವರ್ನಾ ಇಂಜಿನ್ ನ್ಯೂ ಶೇಪ್ ಗಾಡಿ, ಚೆಕ್ ಮಾಡ್ಕೋಬಹುದು. 13 ಮಾಡಲ್ ಇವತ್ತು
2013 ಡೀಸೆಲ್, ಅದು 6 ಸ್ಪೀಡ್ ಗೇರ್ ಬಾಕ್ಸ್, ಅದು ವರ್ಣ ಇಂಜಿನ್ ಗಾಡಿ. ಬರೀ 3,25,000 ಕೊಡೋಣ. 325ಕ್ಕೆ ಬರೀ 3,25,000 13 ಮಾಡಲ್ ಡೀಸೆಲ್ i20 ಕೊಡೋಣ. ಓಕೆ, ಅದು ಕೂಡ ಲಿಮಿಟೆಡ್ ಎಡಿಷನ್. ಹಾ, ನೆಕ್ಸ್ಟ್ ಹೋಂಡಾ ಜಾಜೋ. ಗಾಡಿ ಓನರ್ಶಿಪ್ ಮಾತ್ರ ಜಾಸ್ತಿ ಆಗೈತೆ. ಒಳ್ಳೆ ಚಾನ್ಸ್ ಅಲ್ಲಿ ಆರಾಮಾಗಿ ತಗೊಂಡ್ ಮನೆಗೆ ಇಟ್ಕೊಳ್ಳೋರ್ಗೆ. ವಿ ಟಾಪ್ ಎಂಡ್ 16 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಬರುತ್ತೆ ಗಾಡಿ. ಬರೀ 3,75,000 ಕೊಟ್ಬಿಡೋಣ. 375ಗೆ 375ಗೆ ಅದನ್ನು ಟಾಪ್ ಎಂಡ್ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ನನ್ನ ಫೇವರೇಟ್ ಗಾಡಿ ಪೋಲೋ. 16 ಮಾಡಲ್ ಗಾಡಿ ಪೋಲೋ. ಇದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್, 70,000 ಗಾಡಿ ಓಡಿದೆ. ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಇದೆ, ವಿತ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಎಲ್ಲ ಪಿನ್ ಟು ಪಿನ್ ಇದೆ. ಬರೀ 4,25,000 ಕೊಡೋಣ. 425ಕ್ಕೆ ಬರೀ 4,25,000 2016 ಮಾಡಲ್, ಅದು ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡೋಣ. ನಾನು ಮೊದಲೇ ಪೋಲೋ ಕೊಟ್ಬಿಟ್ಟೆ, ಒಳ್ಳೇದ್ ಮಾಡ್ದಾಗ್ರೆ. ಓಕೆ, ನೆಕ್ಸ್ಟ್ ಸೂಪರ್. ಇದು ಬಂದು ಸನ್ರೂಫ್ ಇರೋ ಗಾಡಿ, ಲಕ್ಸುರಿ ವೆಹಿಕಲ್. 2012 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್. ಎಲ್ಲ ಗಾಡಿಯಲ್ಲಿ ಬರೀ ಟೈರ್ ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ಇದೆ ಗಾಡಿಲಿ. ಬರೀ ಇದನ್ನ 3,95,000 ಫೈನಲ್ ಮಾಡ್ಬೇಡ. 390. ನೋ ನೆಗೋಷಿಯಬಲ್, ಫಿಕ್ಸ್ ರೈಟ್. ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆನೆ XCV 500 2014 ಮಾಡಲ್, ಸೆಕೆಂಡ್ ಓನರ್, 80,000 ಹೊಡಿದೆ, W8. ಗಾಡಿ ಬಂದು ವೆಸ್ಟ್ ಬೆಂಗಾಳು ವಿತ್ NOC ಸಮೇತ ಹೇಳ್ತಾ ಇದ್ದೀನಿ. ವಿತ್ NOC ಸಮೇತ ಬರೀ 4,85,000 ಗಾಡಿ ಕೊಟ್ಬಿಡೋಣ. 485. 4,85,000 ಬರೀ 14 ಮಾಡಲ್ XCV ಕೊಡೋಣ. ಓಕೆ, ನೆಕ್ಸ್ಟ್ ಸಿವಿಕ್ ಕ್ರೇಜ್ ಗಾಡಿ. ಹೌದು, ಅದ್ರಲ್ಲೂ ಆಟೋಮೆಟಿಕ್, ಹೊಸ FC 5 ವರ್ಷ ಇದೆ, ಇನ್ಶೂರೆನ್ಸ್ ಇದೆ, ಸೆಕೆಂಡ್ ಓನರ್, 70,000 ಗಾಡಿ ಓಡಿದೆ. ಗಾಡಿ ಬಂದು ಎಕ್ಸಲೆಂಟ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ. ಬರೀ 2,95,000 ಗಾಡಿ ಕೊಡೋಣ. 295. ಬರೀ 2,95,000. 5 ವರ್ಷ ಏನು ಮಾತಾಡಂಗಿಲ್ಲ, ಆರಾಮಾಗಿ ಗಾಡಿ ಓಡಿಸಾಡಿ. ಓಕೆ, ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಸಿವಿಕ್ ದಲ್ಲ? ಮೈಲೇಜ್ ಕಮ್ಮಿ ಸರ್, ಮೇಂಟೆನೆನ್ಸ್ ಈಸಿನೇ, ಮೈಲೇಜ್ ಕಮ್ಮಿ. 10ರಿಂದ 12 ಸ್ಪೋರ್ಟ್ಸ್ ವೆಹಿಕಲ್. ಹೌದು, ಅವೆಲ್ಲ ಒಂದು ಪ್ಯಾಷನೇಟ್ ಆಗಿ ಓಡಿಸೋರು ಮಾತ್ರ. ಓಕೆ, ದಮ್ ಬೇಕು ಅನ್ನೋರಿಗೆ ದಮ್ ಬೇಕು ಅದು. ಓಕೆ, ನೆಕ್ಸ್ಟ್ ಜಟ್ಟ. ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಅವಾಗ್ಲೇ ಎಲೆಂಟ್ರಾ ಕೊಟ್ಟೆ, ಇವಾಗ ಜಟ್ಟನು ಕೊಟ್ಬಿಡೋಣ. 2 ಲೀಟರ್ ಇಂಜಿನ್, ಅದುವೆ 2012 ಮಾಡಲ್ ಗಾಡಿ, ಡೀಸೆಲ್, 3rd ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 80,000 ಗಾಡಿ ಓಡಿದೆ. ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 3.5 ಲಕ್ಷಕ್ಕೆ ಜಟ್ಟ. ಬರೀ 3.5 ಲಕ್ಷಕ್ಕೆ ಜಟ್ಟನು ಕೊಟ್ಬಿಡೋಣ. ಓಕೆ, ಸೊ ನೆಕ್ಸ್ಟ್ ಬಲೆನೋ 2016 ಮಾಡಲ್, ಸಿಂಗಲ್ ಓನರ್, 85,000 ಗಾಡಿ ಓಡಿದೆ. ಝೀಟಾ ವೇರಿಯಂಟ್, ಟಾಪ್ ಎಂಡ್. ಗಾಡಿ ಬಂದು 10 ಲಕ್ಷ, ಹತ್ತತ್ರ 9.5 ಲಕ್ಷ ಶೋರೂಮ್ ಪ್ರೈಸ್ ಇದೆ. ಇವತ್ತು ಆನ್ ರೋಡ್ ಪ್ರೈಸ್ 5.5 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬನ್ನಿ, ಇನ್ನೊಂಚೂರು ಹೆಚ್ಚು ಕಮ್ಮಿ. ಓಕೆ, ನೆಗೋಷಿಯಬಲ್ ಅಂತ ಇದ್ದೇ ಇರುತ್ತೆ, ಕೂತ್ಕೊಂಡು ಮಾತಾಡಿ ಮಾಡೋಣ. ಓಕೆ, ನೆಕ್ಸ್ಟ್ ಅವಾಗ್ಲೇ 15 ಮಾಡಲ್ ಇಕೋ ಸ್ಪೋರ್ಟ್ಸ್ ನೋಡಿದ್ರಿ, ಇದು 15 ಮಾಡಲ್. ಬಟ್ ಇದು 3rd ಓನರ್ ಅಷ್ಟೇನೆ. ಆಟೋಮೆಟಿಕ್ ಗಾಡಿ, 2015 ಮಾಡಲ್, ಪೆಟ್ರೋಲ್. ಇದು 80,000 ಓಡಿದೆ. ಬರೀ ಈ ಗಾಡಿನ 3,95,000 ಫೈನಲ್ ಮಾಡ್ಕೊಟ್ಬಿಡ. 395. ಬರೀ 395ಗೆ ಆಟೋಮೆಟಿಕ್ 2015 ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಕೊಡ್ತಾ ಇದೀನಿ. ಅದನ್ನು ನೆಕ್ಸ್ಟ್ ಡಸ್ಟರ್ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, 85 PS ಓಡಿದೆ. 80,000 ಗಾಡಿ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡ. ಓಕೆ, ಹೋಂಡಾ ಸಿಟಿ 2012 ಮಾಡಲ್, ವಿ ಟಾಪ್ ಎಂಡ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 80,000 ಗಾಡಿ ಓಡಿದೆ. ಬರೀ 3,25,000 ಕೊಟ್ಬಿಡೋಣ. 3,25,000ಕ್ಕೆ 3,25,000 ಗಾಡಿ ಕೊಟ್ಬಿಡ. ಓಕೆ, ಮಸ್ತ್ ಕಲೆಕ್ಷನ್ಸ್, ಮಸ್ತ್ ಪ್ರೈಸ್ ಅಲ್ಲಿ. ಎಲ್ಲಾ ಪ್ರೈಸಿಂಗು ಕಂಪೇರ್ ಮಾಡ್ರಿ ನೀವು ನಿಮ್ ವಿಡಿಯೋಗಳಲ್ಲಿ. ಕ್ವಾಲಿಟಿ ಕೊಡ್ತಾ ಇರೋದ ಮೇಲೆ. 2021 ಮಾಡಲ್, ಗ್ರ್ಯಾಂಡ್ ಐಟನ್ ನಿಯೋಸ್, ಸಿಂಗಲ್ ಓನರ್, 70,000 ಓಡಿದೆ, ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ರೆ, ಪಿನ್ ಟು ಪಿನ್ ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಗಾಡಿಲಿ ₹1 ಖರ್ಚು ಮಾಡಂಗಿಲ್ಲ. ಗಾಡಿ ಎಕ್ಸಲೆಂಟ್ ಅಲ್ಲಿ ಇದೆ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 6.5-7 ಲಕ್ಷ ಹಾಕೊಂಡಿದ್ದಾರೆ. ಬರೀ 5.25 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬನ್ನಿ, ಇನ್ನು ಹೆಚ್ಚು ಕಮ್ಮಿ ಮಾಡ್ತೀನಿ. ಶೋರೂಮ್ ರೇಟ್ ಬಂದು 9 ಚಿಲ್ಲರೆ ಇದೆ. ಆನ್ ರೋಡ್ 9 ಚಿಲ್ಲರೆ ಇದೆ. ಅದು 21 ಮಾಡಲ್ ಗಾಡಿ, ಸಿಂಗಲ್ ಓನರ್, ಸ್ಪೋರ್ಟ್ಸ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ, ನೆಕ್ಸ್ಟ್ ಸ್ಕೋಡಾ 2012 ಮಾಡಲ್, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 2,85,000 ಕೊಟ್ಬಿಡಾರ. 285ಕ್ಕೆ ಬರೀ 2,85,000 ಗಾಡಿ ಕೊಟ್ಬಿಡಾರ. ಓಕೆ, ಈಗ ಅವಲ್ಲೇ ನಾವು ಬೇರೆ ಆನೆ ತೋರಿಸ್ದ, ಇವಾಗ ಇನ್ನೊಂದು ಆನೆ, ಬಿಳಿ ಆನೆ ಕೊಡೋಣ. ಸೇಮ್ ಮಹೇಂದ್ರದ ರೆಕ್ಸ್ಟಾನ್. ಇದು HR ರಿಜಿಸ್ಟ್ರೇಷನ್ ವಿತ್ NOC ಸಮೇತ. ಬರೀ 3,95,000 ಕೊಟ್ಬಿಡಾರ. 395. 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವಿತ್ NOC ರೆಡಿ ಇದೆ. NOC ಇವಾಗ ಬೇಕಂದ್ರೆ ಇವಾಗ್ಲೇ ರೆಡಿ ಇದೆ. NOC ಸಮೇತ ಬರೀ 3,95,000 ಗಾಡಿ ಕೊಡ. ನೆಕ್ಸ್ಟ್ ಡೀಸೆಲ್ ಅಲ್ಲಿ ಕ್ರೆಟಾ ನೋಡ್ತಾ ಇರೋರು. ಇದು ಬಂದು ಕಸ್ಟಮರ್ ಗಾಡಿ, ಪಾರ್ಕ್ ಅಂಡ್ ಸೇಲ್ ಇರೋದು. ಕಸ್ಟಮರ್ ಡೈರೆಕ್ಟ್ 17 ಮಾಡಲ್, ಸೆಕೆಂಡ್ ಓನರ್, 80 ಚಿಲ್ಲರೆ 90 ಗಾಡಿ ಓಡಿದೆ.
ಟಾಪ್ ಅಂಡ್ ವೇರಿಯಂಟ್ ಗಾಡಿ ಮಾತ್ರ ಇಲ್ಲಿ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರೋಂತ ಗಾಡಿ ಕ್ರೇಟಾ ಓಕೆ ಡೀಸೆಲ್ 10.5 ಹೇಳ್ತಾ ಇದಾರೆ. ಮುಂದೆ ಬನ್ನಿ, ಮುಂದೆ ಕೂರಿಸ್ತೀನಿ, ಕಮಿಷನ್ ಕೊಡಿ, ವ್ಯವಹಾರ ಮಾಡ್ಕೊಡ್ತೀನಿ. ಕೊಡೋಣ ಡೀಟೇಲ್ ಬೇಡವಾ? ಕೊಡೋದ ಬದ್ಲಿ ಸರ್, ಇದು ಹೇಳಿ ಮತ್ತೆ. ಕಸ್ಟಮರ್ ಗಾಡಿ. ಇದು 17 ಮಾಡಲ್ i20 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಓಕೆ ಆಕ್ಟಿವ್ ವೇರಿಯಂಟ್. ಇದು ಆಕ್ಟಿವ್ ಬರುತ್ತೆ. 4.5 ಲಕ್ಷ ಹೇಳ್ತಾ ಇದಾರೆ. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಇನೋವಾ, ಇದು ಕಸ್ಟಮರ್ ಗಾಡಿನೇ. 2015 ಮಾಡಲ್ 14 ಮಾಡಲ್ ಗಾಡಿ ಇನೋವಾ. ಓಕೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್, 7 ಸೀಟರ್ ವೆಹಿಕಲ್ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 10.5 ಲಕ್ಷ ಈ ಗಾಡಿನೂ ಹೇಳ್ತಾವ್ರೆ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ಸೊ ನೆಕ್ಸ್ಟ್ 17 ಮಾಡಲ್ ಡೀಸೆಲ್ ಶಿಫ್ಟ್. ಸೆಕೆಂಡ್ ಓನರ್ 80,000 ಗಾಡಿ ಓಡಿದೆ. VDI ವೇರಿಯಂಟ್ 4,85,000 ಹೇಳ್ತಾರೆ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ i10 2013 ಮಾಡಲ್ ಗಾಡಿ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 2.5 ಲಕ್ಷ ಗಾಡಿ ಕೊಟ್ಬಿಡ. 2.5 ಲಕ್ಷಕ್ಕೆ 2.5 ಲಕ್ಷ. ಓಕೆ ನೆಕ್ಸ್ಟ್ ಸರ್ ಡಿಸೈರ್ ಡೆಲ್ಲಿ ಗಾಡಿ, ಅದು ಹಾ. 2 ಲಕ್ಷ ಕೊಟ್ಬಿಡೋಣ. 2013 ಮಾಡಲ್ ವಿತ್ ಎನ್ಒಸಿ ರೆಡಿ ಇದೆ. ವಿತ್ ಎನ್ಒಸಿ ರೆಡಿ ಇರುತ್ತೆ. 2 ಲಕ್ಷ ಕೊಟ್ಬಿಡೋಣ. ಓಕೆ 2 lakhsಗೆ. ಹಾ. ಓಕೆ ನೆಕ್ಸ್ಟ್ ಟಾಟಾ ಟಿಯಾಗೋ ಇದೆ ನೋಡಿ. ಹಾ ಹಾ 2016 ಮಾಡಲ್ ಗಾಡಿ, ಅದು XT ವೇರಿಯಂಟ್. ಹಾ. ಸೆಕೆಂಡ್ ಓನರ್ 70,000 ಗಾಡಿ ಓಡಿದೆ. ಗಾಡಿ ಬಂದು 3.5 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ ಬಲನ ಇದು ಬಂದು ಆಟೋಮೆಟಿಕ್ ಗಾಡಿ. ಬರೀ 30,000 ಗಾಡಿ ಓಡೈತೆ. 2018 ಮಾಡಲ್ ಆಲ್ಫಾ ಟಾಪ್ ಎಂಡ್. ಇವತ್ತು 11 ಲಕ್ಷ ಚಿಲ್ಲರೆ ಇದೆ ಆಂಡ್ರಾಯ್ಡ್ ಪ್ರೈಸ್. ಚೆಕ್ ಮಾಡ್ಕೊಳ್ರಿ ಬೇಕಾರೆ. ಬರೀ 5,75,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಓಕೆ ನೆಕ್ಸ್ಟ್ ಇದು ಆಕ್ಚುಲಿ ನೆನೆ ಬಂದಿರೋದು. ಇದ್ರ ರೇಟ್ ಗೊತ್ತಿಲ್ಲ ನನಗೆ. ಇಂಡಿಕಾ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಹೇಳ್ತೀನಿ ನಿಮ್ಗೆ. ಓಕೆ ಪಕ್ಕದ್ದು ಪಕ್ಕದಿಲ್ಲ, ಅದು ಕಸ್ಟಮರ್ದು. ಓಕೆ ಕಸ್ಟಮರ್ದು ರಿಡ್ಜ್ 2011 ಮಾಡಲ್ ಗಾಡಿ. ಸೆಕೆಂಡ್ ಓನರ್ 80,000 ಗಾಡಿ ಓಡಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ ಇದೆ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 2,50,000 ರೂಪಾಯಿ ಕೊಟ್ಬಿಡೋಣ. 2.50ಕ್ಕೆ 2.50ಗೆ ರಿಡ್ಜ್ ಕೊಟ್ಬಿಡೋಣ. ಮಾರುತಿ ರಿಡ್ಜಾ ಓಕೆ ನೆಕ್ಸ್ಟ್ ಬೇಡವಾ? ಬನ್ನಿ 1,95,000 ರೂಪಾಯಿಗೆ ಸ್ಕೋಡಾ ಫ್ಯಾಬಿಯಾ ಕೊಟ್ಬಿಡೋಣ. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಬರೀ 1,95,000 ರೂಪಾಯಿ ಗಾಡಿ ಕೊಡೋಣ. 1,95,000ಕ್ಕೆ. ಹಾ. ಓಕೆ ಇದು ಫೋರ್ಟ್ಫಿಗೋ. ಇದು 2016 ಮಾಡಲ್ ಗಾಡಿ. ಹಾ. ಸಿಂಗಲ್ ಓನರ್ ಡುವೆಲ್ ಏರ್ ಬ್ಯಾಗು ABS ಬರೋ ಅಂತ ಗಾಡಿ. ಗಾಡಿ ಬಂದು 50,000 ಗಾಡಿ ಓಡಿದೆ. ವೆಲ್ ಮೆಂಟಲ್ ಇದೆ. 100% ಆಕ್ಸಿಡೆಂಟ್ ಫ್ರೀ ಇದೆ. ವಿತ್ ರೆಕಾರ್ಡೆಡ್ ಇದೆ. ಬರೀ 3,25,000 ರೂಪಾಯಿ ಕೊಟ್ಬಿಡ. 3.25ಕ್ಕೆ ಬರೀ 3.25 ಕೊಟ್ಬಿಡ.